ನಮಸ್ತೆ ಎವ್ರಿವನ್. ಇವತ್ತು ನಾನೊಂದು ವಾಟರ್ ಪಂಪ್ ಮಾಡಿದ್ದೀನಿ. ಇದು ಮೋಟರ್. ಇಲ್ಲಿಂದ ನಾವು ನೀರು ತೊಗೊತಾ ಇದ್ದೀವಿ. ಇಲ್ಲಿಂದ ಕನೆಕ್ಷನ್ ಬೋರ್ಡ್ ಇದೆ. ಬೋರ್ಡಿಂದ ಕನೆಕ್ಷನ್ ತೊಗೊತಿದ್ದೀವಿ. ಇದು ಬ್ಯಾಟ್ರಿ ಕರೆಂಟ್ ಬರೋಕ್ಕೆ. ಇಲ್ಲಿ ನಾವು IR ಸೆನ್ಸರ್ನ ತೊಗೊಂಡಿದ್ದೀವಿ ಕೆಳಗಡೆ. ಇದು IR ಸೆನ್ಸರ್ ಅಂತಾರೆ ಇದನ್ನು. ಇದು ನಾವು ಏನೇ ಅಡ್ಡ ಇಟ್ಟರೂ ಆ ಸೆನ್ಸರ್ನ ಅಡ್ಡ ಇಟ್ಟರೆ ಆನ್ ಆಗುತ್ತೆ. ಇದರಲ್ಲಿ 2 ಟೈಪ್ಸ್ ಆಫ್ ಇದೆ. ಇಲ್ಲಿ ನಾವು 2 ವೈರ್ನ ಬೋರ್ಡಿಗೆ ಹಿಂಗೆ ತೊಗೊಂಡಿದ್ದೀವಿ. ಯಾಕಂದರೆ ಇದನ್ನಿಟ್ಟರೆ ಉಲ್ಟಾ ಆಗುತ್ತೆ. ಅಂದರೆ ಕೈ ಇಟ್ಟರೆ ಮಾತ್ರ ವರ್ಕ್ ಆಗುತ್ತೆ. ಕೈ ಇಟ್ಟಿಲ್ಲ ಅಂದರೆ ವರ್ಕ್ ಆಗೋಲ್ಲ. ಈ ಪ್ಲಗ್ನೇನಾರ ತೆಗೆದ್ರೆ ಬರ್ತಾನೆ ಇರುತ್ತೆ. ಕೈ ಇಟ್ಟರೆ ಸ್ಟಾಪ್ ಆಗುತ್ತೆ. ಇದನ್ನು ಇಷ್ಟೊಂದು ಕಾರ್ಸ್ಗಳಲ್ಲಿ ಉಪಯೋಗಿಸ್ತಾರೆ. ಆದರೆ ಅಂದರೆ ಈ ಚಿಕ್ಕ ಪ್ರಾಡಕ್ಟ್ಸ್ ಉಪಯೋಗಿಸಲ್ಲ. ಭಾಳ ಎಕ್ಸ್ಪೆನ್ಸಿವ್ ಚೆನ್ನಾಗಿರೋ ಐಟಮ್ಸ್ ಉಪಯೋಗಿಸ್ತಾರೆ. ಇವಾಗ ಒಂದು ಡೆಮೋ ತೋರಿಸ್ತೀನಿ ನೋಡಿ. ಕೈ ಇಡ್ತೀನಿ. ಈ ಥರ ಆಗಲ್ಲ. ಬಂಗಾಳದಲ್ಲಿ ದೊರಕಿದ ಅಭೂತಪೂರ್ವ ಗೆಲುವು ಸಂಘಟನೆಯ ಶಕ್ತಿ ಹಾಗೂ ಸಿದ್ಧಾಂತಕ್ಕಷ್ಟೇ ಸೀಮಿತವಾಗಿಲ್ಲ, ರಾಷ್ಟ್ರೀಯ ಭದ್ರತೆ ಮತ್ತು ಪ್ರಜಾಪ್ರಭುತ್ವದ ಪುನಃಸ್ಥಾಪನೆಗಾಗಿ ದೊರಕಿದ ಜನಾದೇಶ ಅಂತೆಲ್ಲ ಹೇಳಿದ್ದಾರೆ. ಸುರೇಂದ್ರ ಅಧಿಕಾರಿ ಮಾತ್ರ ಭ್ರಷ್ಟಾಚಾರದ ಬಗ್ಗೆ ಸಮಿತಿ ರಚನೆ ಮಾಡ್ತಾರೆ ಮಾಡ್ತಾರಪ್ಪ. ದೇಶ ಸಾಧನೆಗೆ ಕಾಲ ಇಷ್ಟೇ. ಥ್ಯಾಂಕ್ ಯು.